ಗಂಟು ಅಲರ್ಜಿ ಜಾಸ್ತಿ ಆದಾಗ ನಮ್ಮ ಉಸಿರಾಟದ ಪೈಪು ಬಂದಾಗೋ ಚಾನ್ಸಸ್ ಕೂಡ ಇದೆ. ನೈಟಲ್ಲಿ ಅಷ್ಟು ಚೆನ್ನಾಗಿ ನಿದ್ದೆ ಮಾಡೋರು ಬೆಳಗ್ಗೆ ಹೊತ್ತು ತಪ್ಪಿಸ್ತಾ ಇದ್ದಾರೆ ಅಂತ ಅಂದರೆ ನೈಟಲ್ಲಿ ಸರಿಯಾಗಿ ನಿದ್ದೆ ಆಗ್ತಿರೋದು. ಮೊದಲಿನ ಆಹಾರ ಮತ್ತು ಇವತ್ತಿನ ವ್ಯವಸ್ಥೆ ಬಹಳಷ್ಟು ಬದಲಾಗಿದೆ. ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಕಂಪೇರ್ ಮಾಡಿದ್ರೆ ವೇಗನ್ಸ್ ಅಲ್ಲಿ ಅಲರ್ಜಿ ಬಹಳ ಕಡಿಮೆ. ಬೆಳಗ್ಗೆ ಹೊತ್ತು 100 ಮಾಡೋದು, ರಾತ್ರಿ ಹೊತ್ತು 150 ಅಷ್ಟು ಕೆಲಸ ಮಾಡಿ 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 ತುಂಬಾ ಸೋತೋಗ್ಬಿಡುತ್ತೆ. ಸೊ ಗೊರಕೆ ಹೊಡಿತಾ ಇರೋರು ನಿದ್ದೆಯಲ್ಲಿ ಸಾವಾಗೋದು ಸಾಧ್ಯತೆ ಜಾಸ್ತಿ ಬಿಕಾಸ್ ಆಫ್ ಸ್ಲೀಪ್ ಅಪ್ನಿಯಾ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ ಈ ಜ್ವರಕ್ಕಿದು, ಕೋಲ್ಡ್ಗಿದು, ಕಾಫ್ಗಿದು ಅಂತ, ಬಟ್ ನೀವು ಆತರ ಮೆಡಿಸಿನ್ ತಗೊಳಕ್ ಯಾವ್ದಾರ ಸಾಧ್ಯತೆಗಳು ಇದೆಯಾ ಜನಗಳಿಗೆಲ್ಲ? ಈ ತರ ಇದೆ ಅಂದಾಗ ಈ ತರ ತಗೊಳ್ಳಿ ಅಂತ ಹೇಳಿಕ್ ಸಾಧ್ಯತೆ ಇದೆಯಾ ಯಾವ್ದಾರ ಅಂತ? ಎಸ್ ಸರ್, ಡೆಫಿನೆಟ್ಲಿ ಇದೆ. ಸೊ ಫಸ್ಟು ಆ SOS ಬೇಸಿಸ್ ಅಂತೀವಿ, ತೊಂದರೆ ಇದ್ದಾಗಷ್ಟೇ ತಗೊಳ್ಳೋಂಥ ಮೆಡಿಸಿನ್ಸ್ಗಳು. ಇನ್ಹೇಲರ್ಸ್ ಕೂಡ ನಾವು SOS ಬೇಸಿಸ್ ಮೇಲೆ ಕೊಡ್ತೀವಿ. ಸೊ ಈಗ ಅಲರ್ಜಿ ಇದೆ ಅಂತ ನಮ್ಮ ಹತ್ರ ಬಂದ್ರೆ ಫಸ್ಟ್ ಟೆಸ್ಟ್ ಮಾಡಿ ನೋಡ್ತೀವಿ. ಇನ್ಹೇಲರ್ ಬಗ್ಗೆ ಭಯ ಬೀಳೋ ಅವಶ್ಯಕತೆ ಖಂಡಿತ ಇಲ್ಲ. ಇಟ್ ಇಸ್ ನಾಟ್ ಅಡಿಕ್ಟಿವ್. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಲೈಫ್ ಟೈಮ್ ಇನ್ ಆಲ್ ದ ಡಿಸೀಸ್. ಜನ ಹೇಗೆ ಪ್ಯಾರಾಸಿಟಮಾಲ್ ತಗೋಬಿಡ್ತಾರೆ ಜ್ವರ ಅಂದ ತಕ್ಷಣ, ಮೈಕೈ ನೋವು ಅಂದ ತಕ್ಷಣ. ಬಟ್ ಈ ಸಮಸ್ಯೆ ಅಂದಾಗ ಇಲ್ಲ ಇದನ್ನ ಧೈರ್ಯವಾಗಿ ತಗೋಬಹುದು ಅಂತ, ಬಟ್ ನೀವು ಸಜೆಸ್ಟ್ ಮಾಡ್ತೀರಾ? ಆತರ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀವಿ. ಅದೇ ಹೇಳಿದ್ದು, ಒಂದ್ಸಲ ಅವ್ರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ನಮ್ಮ ಹತ್ರ ಬಂದಾಗ ಲಂಗ್ ಫಂಕ್ಷನ್ ಟೆಸ್ಟ್ ಮಾಡಿ ನೋಡ್ತೀವಿ ಎಷ್ಟಿದೆ ಸಮಸ್ಯೆ ಅನ್ನೋದು. ಕೆಲವರಿಗೆ ಆತರ ಟ್ರಿಗರ್ ಆದಾಗ ಅಷ್ಟೇ ಸಮಸ್ಯೆ ಇರುತ್ತೆ. ಹಂಗಿದ್ದಾಗ ಲಂಗ್ ಫಂಕ್ಷನ್ಸ್ ನಾರ್ಮಲ್ ಇರುತ್ತೆ. ಲಂಗ್ ಫಂಕ್ಷನ್ಸ್ ಎಲ್ಲ ನಾರ್ಮಲ್ ಇದ್ದಾಗ ಆ ಟ್ರಿಗರ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಬಟ್ ಎಷ್ಟೊಂದ್ಸಲ ಅವಾಯ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾರೋ ಗಂಧ ಕಡೆ ಹೆಚ್ಚುತ್ತಾ ಇರ್ತಾರೆ, ಎಲ್ಲೋ ಪೂಜೆ ನಡೀತಾ ಇರುತ್ತೆ. ಹಂಗಿದ್ದಾಗ SOS ಬೇಸಿಸ್ ಮೇಲೆ ಇನ್ಹೇಲರ್ಸ್ ತಗೊಳ್ಬಹುದು ಅನ್ನೋದು ಸಜೆಸ್ಟ್ ಮಾಡ್ತೀವಿ. ಯಾವ್ಯಾವ್ದು ಬರುತ್ತೆ? ಇನ್ಹೇಲರ್ಸ್ ಅಲ್ಲಿ ಸ್ಟಿರಾಯ್ಡ್ ಕಂಟೈನಿಂಗ್ ಇನ್ಹೇಲರ್ಸ್ ಗಳಿರುತ್ತೆ. ಬಿಡೈಸೊನೈಡ್ ಅಂದ್ರೆ ಬಿಡೈಸೊನೈಡ್ ಇರುತ್ತೆ. ಅದ್ರ ಜೊತೆಗೆ β2 ಅಗೋನಿಸ್ಟ್ ಅಂತ ಹೇಳ್ತೀವಿ, ಸಾಲ್ಮೆಟ್ರಾಲ್, ಫಾರ್ಮೆಟ್ರಾಲ್ ಈ ತರ ಇರುತ್ತೆ. ಬಟ್ ದೇ ಆರ್ ಸೇಫ್ ಇನ್ಹೇಲರ್ಸ್. ಮುಂಚೆ ನಾವು ಲಿವೋಸಾಲ್ಬ್ಯುಟಮಾಲ್ ಅನ್ನೋ ಇನ್ಹೇಲರ್ಸ್ ಅವಾಗ ತಗೊಳ್ತಾ ಇದ್ರು. ಈಗ ಅದು ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ. ಸೊ ಇವಾಗ ಈ ಬಿಡೈಸೊನೈಡ್ ಕಂಟೆಂಟ್ ಇರೋದು, ಫಾರ್ಮೆಟ್ರಾಲ್ ಕಂಟೆಂಟ್ ಇರೋದನ್ನ ನಾವು ತಗೊಳ್ಬಹುದು. ಬಟ್ ಅವಾಗಲೇ ಹೇಳ್ದಂಗೆ ಲಂಗ್ ಫಂಕ್ಷನ್ ಟೆಸ್ಟ್ ನಾರ್ಮಲ್ ಇದ್ದಾಗ ಅಷ್ಟೇ ನಾವು ಈ SOS ಬೇಸಿಸ್ ಮೇಲೆ ಮೆಡಿಸಿನ್ಸ್ ಕೊಡ್ತೀವಿ. ಅಕಸ್ಮಾತ್ ನಾನು ಚೆನ್ನಾಗಿದ್ದೀನಿ, ನನ್ನ ಲಂಗ್ ಫಂಕ್ಷನ್ ಟೆಸ್ಟ್ ಕಮ್ಮಿ ಇದೆ, ಹಿಂಗೇನಾರ ಇದ್ದಾಗ ನಿಮಗೆ ತೊಂದರೆ ಇದ್ರೂ ತೊಂದರೆ ಇಲ್ಲ ಅಂದ್ರೂ ಇನ್ಹೇಲರ್ಸ್ನ ಕಂಟಿನ್ಯೂ ಮಾಡಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಎಸ್, ಬಹಳ ಖುಷಿ ವಿಷಯ ಆಗ್ಲೇ ಹೇಳೋದಲ್ಲ. ನಾನು ಕೂಡ ಬೆಂಗಳೂರಿಗೆ ಬಂದ್ಮೇಲೆ, ನಾನು ಊರಲ್ಲಿದ್ದಾಗ ಬೇರೆ ತರದ ವಾತಾವರಣ, ಬೆಂಗಳೂರಿಗೆ ಬಂದ್ಮೇಲೆ ನಾನು ಕೂಡ ಡಸ್ಟ್ ಅಲರ್ಜಿ ಈ ತರದೆಲ್ಲ ಫೇಸ್ ಮಾಡಿದೀನಿ, ಮಾಡ್ತಾ ಇದೀನಿ ಸ್ಟಿಲ್ ಕೂಡ. ಬಟ್ ಹೌದೌದು, ಯಾವಾಗ ನಾವು ಈ ಆಫೀಸ್ ವರ್ಕ್ ಎಲ್ಲ ಶುರು ಮಾಡಿದ್ವಿ ಇವೆಲ್ಲ ಸಂಬಂಧಪಟ್ಟಂತೆ ಇದಾಯ್ತು. ಬಟ್ ಒಂದು ಕಾಮನ್ ಆಗಿ ಎಲ್ಲರೂ ಕಾಡೋ ಪ್ರಶ್ನೆ, ಯಾಕಂದ್ರೆ ಇವತ್ತೆಲ್ಲ ಆರೋಗ್ಯ ಅಂದ್ರೆ ಬಹುತೇಕ ಆಹಾರದಿಂದನೇ ಸಮಸ್ಯೆ ಅನ್ನೋದೆಲ್ಲ ಬಂದ್ಬಿಟ್ಟಿದೆ. ಬಟ್ ಮೊದಲಿನ ಆಹಾರ ಮತ್ತೆ ಇವತ್ತಿನ ವ್ಯವಸ್ಥೆಗೂ ಬಹಳಷ್ಟು ಬದಲಾವಣೆ ಆಗಿದೆ. ಬಟ್ ಜಂಕ್ ಫುಡ್ ಬಗ್ಗೆ ಹೇಳ್ತಿರ್ತಾರೆ, ಜಂಕ್ ಫುಡ್ ಕೊಡಬೇಡಿ, ಜಂಕ್ ಫುಡ್ ತಿನ್ಬೇಡಿ ಅಂತ. ಸೊ ಅದೇನೋ ಸಮಸ್ಯೆಗಳಿದೆಯಾ? ಡೆಫಿನೆಟ್ಲಿ. ಒಂದು ಪ್ರಿಸರ್ವೇಟಿವ್ಸ್, ಏನ್ ಅವಾಗಲೇ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಸೇಮ್ ಥಿಂಗ್ ಪ್ರಿಸರ್ವೇಟಿವ್ಸ್ ಇನ್ ಜಂಕ್ ಫುಡ್. ಅದು ಕೂಡ ಲಂಗ್ಸ್ಗೆ ಪದೇ ಅಲರ್ಜಿ ಆಗುವಂತ ಚಾನ್ಸಸ್ ಇದೆ. ಜಂಕ್ ಫುಡ್ ಅಗೇನ್ ಅಸಿಡಿಟಿ ಇನ್ಕ್ರೀಸ್ ಮಾಡುತ್ತೆ. ಅಸಿಡಿಟಿ ಇನ್ಕ್ರೀಸ್ ಆದ್ರೆ ರಿಫ್ಲೆಕ್ಸ್ ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ ಅದು ಕೂಡ. ಕೆಲವು ಸಲ ಈ ಜಂಕ್ ಫುಡ್ ಇಂದ ಈ ಮೂಗಿನ ಅಲರ್ಜಿ ಹಾಗೂ ಗಂಟ್ಲ ಅಲರ್ಜಿ ಜಾಸ್ತಿ ಆಗ್ತಾ ಇರುತ್ತೆ. ಗಂಟ್ಲ ಅಲರ್ಜಿ ಜಾಸ್ತಿ ಆದಾಗ ನಮ್ಮ ಉಸಿರಾಟದ ಪೈಪು ಬಂದಾಗೋ ಚಾನ್ಸಸ್ ಕೂಡ ಇರುತ್ತೆ. ಹೌದು. ಸೊ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಬಟ್ ಇವತ್ತು ಯಾರು ಮಕ್ಕಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಬಹಳ ದೊಡ್ಡ ಕಷ್ಟ ಆಗ್ತದೆ. ಸೊ ಹಾಗಾಗಿ ಒಂದು ಮೊಬೈಲ್ಗೆ ಇದಾಗಿರ್ತಾರೆ, ಇಲ್ಲಾಂದ್ರೆ ಜಂಕ್ ಫುಡ್ಗೆ ಆರ್ಡರ್ ಮಾಡ್ಕೊಂಡು ತಿನ್ನುವಂತ ಇದೆಲ್ಲ ಇದೆ. ಬಟ್ ಸಹಜವಾಗಿರುತ್ತೆ, 3 ಹೊತ್ತು ಊಟ ಮಾಡ್ತೀವಿ, ಅಟ್ಲೀಸ್ಟ್ 2 ಹೊತ್ತಾರು ಕರೆಕ್ಟ್ ಆಗಿರೋ ತಿನ್ನಿ ಅಂತ ಸಜೆಸ್ಟ್ ಮಾಡೋದ್ರೆ, ಕಾಳುಗಳನ್ನ, ತರಕಾರಿ ಬಗ್ಗೆ ಹೇಳಿದ್ರಿ, ಹಣ್ಣುಗಳ ಬಗ್ಗೆ ಹೇಳಿದ್ರಿ. ಸೊ ಇನ್ನೊಂದಷ್ಟು ಏನಾದ್ರು ಹೇಳೋದಾದ್ರೆ, ಇದು ಬೇಡವೇ ಬಿಟ್ಟೇ ಬಿಡಿ. ಈಗ ನಾನ್ ವೆಜ್ ಕೆಲವ್ರಿಗೆ ಆಗಲ್ಲ, ಕೆಲವರು ನಾನ್ ವೆಜ್ ಬಹಳಷ್ಟು ಸಮಸ್ಯೆ ಕಾರಣ ಅಂತ ಹೇಳ್ತಾರೆ. ಸೊ ವೆಜ್ ಮತ್ತೆ ನಾನ್ ವೆಜ್ ಇದೆಲ್ಲ ಏನಾರು ಇದೆಯಾ? ಡೆಫಿನೆಟ್ಲಿ. ಸೊ ಅಗೇನ್ ಇಲ್ಲೊಂದು ಡಿಸ್ಕ್ಲೈಮರ್ ಹೇಳ್ತಾ ಇದ್ದೀನಿ, ನಾನ್ ವೆಜ್ ತಿನ್ನೋದ್ರಿಂದ ಅಲರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳಂಗಿಲ್ಲ. ಬಟ್ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ಸ್ ಕಂಪೇರ್ ಮಾಡಿದ್ರೆ, ವೇಗನ್ಸ್ ಅಲ್ಲಿ ಅಲರ್ಜಿ ಬಹಳ ಕಮ್ಮಿ ಇದೆ. ಬಿಕಾಸ್ ಅವರು ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡಲ್ಲ ಹಾಗೂ ನಾನ್ ವೆಜ್ ಫುಡ್ ನ ಯೂಸ್ ಮಾಡಂಗಿಲ್ಲ. ಇದು ಅದ್ ತಗೊಂಡಿದ ತಕ್ಷಣ ಅಲರ್ಜಿ ಆಗುತ್ತೆ ಆ ತರ ಏನೂ ಇಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಅಲರ್ಜಿ ಇನ್ಕ್ರೀಸ್ ಮಾಡುತ್ತೆ. ಬ್ಲಡ್ ಅಲ್ಲಿ ಕೆಲವು ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಅಂತ ಇರುತ್ತೆ. ಈ ನಾನ್ ವೆಜ್ ಫುಡ್ ಅಥವಾ ಡೈರಿ ಪ್ರಾಡಕ್ಟ್ಸ್ ಈ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಇನ್ಕ್ರೀಸ್ ಮಾಡಿ ಅಲರ್ಜಿನ ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಡೈರಿ ಪ್ರಾಡಕ್ಟ್ ಹಾಗೂ ನಾನ್ ವೆಜ್ ಫುಡ್ನ ಕಮ್ಮಿ ಮಾಡಿ ಅಂತ ಹೇಳ್ತೀವಿ, ನಿಲ್ಲಿಸಿ ಅಂತ ಹೇಳೋಗಿಲ್ಲ. ಬಿಕಾಸ್ ದಟ್ ವಿಲ್ ಹ್ಯಾವ್ ಪ್ರೋಟೀನ್ ಅಂಡ್ ಅದರ್ ಗುಡ್ ಸಬ್ಸ್ಟೆನ್ಸ್, B12 ಎಲ್ಲ ಇರುತ್ತೆ, ಅದು ಬೇಕು. ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು.
ಸೇಮ್ ಥಿಂಗ್ ಕ್ಯಾನ್ಡ್ ಫುಡ್, ಈ ಪ್ಯಾಕ್ ಫುಡ್ ಬಂದಿರುತ್ತೆ, ಈ ಬೇಕರಿ ಐಟಮ್ಸಲ್ಲಿ ಈ ಡೈರಿ ಐಟಮ್ಸ್ ಪ್ರಾಡಕ್ಟ್ಸ್ಗಳಿರುತ್ತೆ, ಅಂಥವನ್ನ ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ಸೊ ವೆಜಿಟೇರಿಯನ್ ಆ್ಯಂಡ್ ವೇಗನ್ ಫುಡ್ ಈಸ್ ಆಲ್ವೇಸ್ ಗುಡ್ ಫಾರ್ ಪೀಪಲ್ ವಿತ್ ಅಲರ್ಜಿ ಆರ್ ಆಸ್ಮಾ. ಎಸ್, ಅಂತಿಮವಾಗಿ ನಾವು ಬಂದ್ವಿ. ಈ ಲಂಗ್ಸ್ ರಿಲೇಟೆಡ್ ಸಮಸ್ಯೆಗಳಿಂದ ದೇಹದ ಬೇರೆ ಬೇರೆ ಆರ್ಗನ್ಸ್ ಮತ್ತೊಂದು ಸಮಸ್ಯೆ ಆಗತ್ತಾ, ಅಥವಾ ಇನ್ಫರ್ಟಿಲಿಟಿ ಈ ಥರದ್ದು ಕೂಡ ಒಂದಷ್ಟು ಕಾರಣ ಆಗತ್ತಾ ಅಂತ? ಸ್ಮೋಕಿಂಗ್ ಇಂದ ಇನ್ಫರ್ಟಿಲಿಟಿ ಆಗುತ್ತೆ, ಬಟ್ ಲಂಗ್ ರಿಲೇಟೆಡ್ ಪ್ರಾಬ್ಲಮ್ ಇಂದ ಇನ್ಫರ್ಟಿಲಿಟಿ ಸಾಧ್ಯತೆಗಳು ಬಹಳ ಕಮ್ಮಿ. ಓಕೆ, ಈಗ ಆಸ್ಮಾ ಅಲರ್ಜಿ ಇರ್ಬೋದು, ಅವರೆಲ್ಲ ಇನ್ಫರ್ಟೈಲ್ ಆಗ್ತಾರೆ, ನೋ, ಆ ಥರ ಏನೋ ಆಗೋ ಸಾಧ್ಯತೆಗಳು ಇಲ್ಲ. ಓಕೆ, ಲಂಗ್ ಲಂಗ್ ಹೆಲ್ತ್ನ ಮೇಂಟೈನ್ ಮಾಡಿದ್ರೆ ಬೇರೆ ಆರ್ಗನ್ಸಿಂದ, ಲಂಗ್ಸ್ ಪ್ರಾಬ್ಲಮಿಂದ ಬೇರೆ ಆರ್ಗನ್ಸ್ಗೆ ಅಫೆಕ್ಟ್ ಆಗೋ ಸಾಧ್ಯತೆಗಳು ಅಷ್ಟಾಗಿ ಇಲ್ಲ. ಬಟ್ ಡೆಫಿನೆಟ್ಲಿ ಬೇರೆ ಆರ್ಗನ್ಸ್ ಪ್ರಾಬ್ಲಮ್ ಇಂದ ಲಂಗ್ ಅಫೆಕ್ಟ್ ಆಗುವಂಥದ್ದು ಇದ್ದೇ ಇದೆ. ಬೇರೆ ಯಾವ್ದ್ರಿಂದ ಕನೆಕ್ಟ್ ಆಗುತ್ತೆ ಅಂತ? ಕಿಡ್ನಿ ಸಮಸ್ಯೆ ಇರೋರು ಆಗಾಗ ಶ್ವಾಸಕೋಶ ಸಮಸ್ಯೆಗೆ ಒಳಪಡ್ತಾ ಇರ್ತಾರೆ. ಯಾಕಂದ್ರೆ ಕಿಡ್ನಿ ಫಿಲ್ಟರ್ ಮಾಡಬೇಕು, ಫಿಲ್ಟರ್ ಮಾಡಿ ಯೂರಿನ ಹೊರಗಡೆ ಹಾಕಬೇಕು, ಟಾಕ್ಸಿಕ್ ಸಬ್ಸ್ಟೆನ್ಸ್ನ ಕಮ್ಮಿ ಹೊರಗಡೆ ಹಾಕಬೇಕು. ಸೊ ದೇರ್ ಆರ್ ಟೂ ಎಕ್ಸಿಸ್ಟ್ ಫಾರ್ ಟಾಕ್ಸಿಕ್ ಸಬ್ಸ್ಟೆನ್ಸ್, ಒಂದು ಯೂರಿನ್, ಇನ್ನೊಂದು ಬ್ರೀದಿಂಗ್. ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಟಾಕ್ಸಿಕ್ ಸಬ್ಸ್ಟೆನ್ಸ್. ಸೊ ಯೂರಿನ್ ಯಾವಾಗ ಫಿಲ್ಟರ್ ಮಾಡಕ್ ಆಗಂಗಿಲ್ಲ, ಬಿಟ್ಕೊಟ್ಬಿಡುತ್ತಲ್ಲ, ಸೊ ಆ ಕೆಲಸ ಎಲ್ಲ ಲಂಗ್ಸ್ ಮೇಲೆ ಬೀಳ್ತಾ ಇರುತ್ತೆ. ಸೊ ಇಟ್ ಹ್ಯಾಸ್ ಟು ಓವರ್ ವರ್ಕ್ ದೇರ್. ಆಮೇಲೆ ಯೂರಿನ್ ಹೊರಗಡೆ ಹೋಗ್ತಾ ಇಲ್ಲ, ವಾಟರ್ ಹೊರಗಡೆ ಹೋಗ್ತಾ ಇಲ್ಲ, ಆ ವಾಟರ್ ಎಲ್ಲ ಬಂದ್ಬಿಟ್ಟು ಶ್ವಾಸಕೋಶದ ಮೇಲೆ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಸೊ ಬ್ರೆತ್ಲೆಸ್ ಆಗ್ತಾ ಇರ್ತಾರೆ. ಸೇಮ್ ಥಿಂಗ್ ವಿತ್ ಲಿವರ್, ಈ ಆಲ್ಕೋಹಾಲ್ ಕುಡಿದು ಲಿವರ್ನ ಹಾಳು ಮಾಡ್ಕೊಂಡಿರ್ತಾರೆ. ಸೊ ನೀರು ಎದೆಲ್ ಬಂದು ತುಂಬಿಕೊಳ್ತಾ ಇರುತ್ತೆ. ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ ಲಂಗ್ಸ್ ವರ್ಕ್ಸ್ ಟುಗೆದರ್. ಇಫ್ ಹಾರ್ಟ್ ಇಸ್ ನಾಟ್ ಪಂಪಿಂಗ್ ಪ್ರಾಪರ್ಲಿ, ಆಲ್ ದ ಬ್ಲಡ್ಸ್ ಗೋಸ್ ಅಂಡ್ ಅಕ್ಯುಮುಲೇಟ್ಸ್ ಇನ್ ಲಂಗ್ಸ್. ಸೊ ಬೇರೆ ಯಾವ ಆರ್ಗನ್ನಲ್ಲಿ ಡ್ಯಾಮೇಜ್ ಆದ್ರೂ ಅದು ಡೈರೆಕ್ಟ್ಲಿ ಲಂಗ್ಸ್ಗೆ ಅಫೆಕ್ಟ್ ಆಗುತ್ತೆ. ಲಂಗ್ಸ್ ಡ್ಯಾಮೇಜ್ ಆದಾಗ ಅಷ್ಟಾಗಿ ಬೇರೆ ಆರ್ಗನ್ಸ್ ಎಫೆಕ್ಟ್ ಆಗೋದು ಚಾನ್ಸಸ್ ಬಹಳ ಕಮ್ಮಿ. ಬಹುತೇಕ ಸನ್ನಿವೇಶದಲ್ಲಿ ಎಷ್ಟೋ ಜನ ಮಲಗಿದಾಗ್ಲೇ ಹಾರ್ಟ್ ಅಟ್ಯಾಕ್ ತೀರ್ಕೋತಾರೆ. ಅವ್ರಿಗೆ ನೀವಾಗ್ಲೇ ಉಸಿರಾಟದ ಸಮಸ್ಯೆ ಅಥವಾ ಗೊರಕೆ ಇದಕ್ಕೆ ರಿಲೇಟೆಡ್, ಬಟ್ ಉಸಿರಾಟದ ಸಮಸ್ಯೆ, ಆಕ್ಸಿಜನ್ ಸಪ್ಲೈ ಆಗಲ್ಲ, ಆ ಸನ್ನಿವೇಶದಲ್ಲಿ ಹಿಂಗೆ ಆಗತ್ತೆ ಅನ್ನೋದು ಜನರಲ್ ಆಗಿ ಚರ್ಚೆ ಮಾಡೋದು. ಸೊ ಅದೆಷ್ಟು ಮಟ್ಟಿಗೆ ಸತ್ಯ ಅಂತ? ಡೆಫಿನೆಟ್ಲಿ ಟ್ರೂತ್. ಇಲ್ಲಿ ಉಸಿರಾಟದ ಸಮಸ್ಯೆಗಿಂತ ಅಥವಾ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದಕ್ಕಿಂತ ನನಗೆ ಗೊರಕೆ ರಿಲೇಟೆಡ್ ಸಮಸ್ಯೆನೇ ಎದ್ದು ಕಾಣುತ್ತೆ ಎಷ್ಟೊಂದು ವಿಚಾರದಲ್ಲಿ. ಓಕೆ, ನಾವು ಮಲ್ಕೊಂಡಾಗ ಗೊರಕೆ ಹೊಡಿತಾ ಇದ್ದಾಗ ಕುಂಭಕರ್ಣನ್ ತರ ನಿದ್ದೆ ಮಾಡ್ತಾ ಇದಾರಪ್ಪ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ತೀವಿ. ಬಟ್ ಅದೇ ವ್ಯಕ್ತಿ ಬೆಳಗ್ಗೆ ಹೊತ್ತು ತೂಕಡಿಸ್ತಾ ಇರ್ತಾರೆ. ನೈಟ್ ಅಲ್ಲಿ ಅಷ್ಟು ಚೆನ್ನಾಗಿ ನಿದ್ದೆ ಮಾಡೋರು ಬೆಳಗ್ಗೆ ಹೊತ್ತು ತೂಕಡಿಸ್ತಾ ಇದ್ದಾರೆ ಅಂತ ಅಂದ್ರೆ ನೈಟ್ ಅಲ್ಲಿ ಸರಿಯಾಗಿ ನಿದ್ದೆ ಆಗ್ತಾ ಇಲ್ಲ ಅನ್ನೋದು. ಸೊ ಒನ್ ಏರ್ವೇ ಒನ್ ಡಿಸೀಸ್. ಈ ಏರ್ವೇ ಅಂದ್ರೆ ಗಂಟ್ಲಿಂದಾನೇ ಗೊರಕೆ ಬರುವಂತದ್ದು. ಅಲ್ಲೂ ಒಂದು ಪೈಪ್ ಇದೆ, ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಅವರ್ ರೆಸ್ಪಿರೇಟರಿ ಮೆಡಿಸಿನ್. ಸೊ ನಮ್ದು ಉಸಿರಾಟದ ಪೈಪ್ ಇಷ್ಟು ದೊಡ್ಡದಾಗಿದ್ದಾಗ ನಾವು ಮಲ್ಕೊಳ್ಬೇಕಾದ್ರೆ ಸಣ್ಣ ಆಗುತ್ತೆ, ಎಲ್ಲರಿಗೂ ಸಣ್ಣ ಆಗುತ್ತೆ. ದಪ್ಪ ಇರೋ ವ್ಯಕ್ತಿಯಲ್ಲಿ ಅಥವಾ ಏನಾರ ಅನಾಟಮಿಕಲ್ ಅಬ್ನಾರ್ಮಲಿಟಿ ಇರೋರಲ್ಲಿ ಆ ಪೈಪ್ ಏನಿರುತ್ತೆ ಸಣ್ಣ ಆಗಿ ಬಂದಾಗೋಗ್ಬಿಡುತ್ತೆ. ಅದು ನಿದ್ದೆ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ವ್ಯಕ್ತಿಗೆ. ಸೊ ಬಂದಾದಾಗ ಮೆದ್ಲು ಗೊತ್ತಾಗುತ್ತೆ ಈ ವ್ಯಕ್ತಿ ಉಸಿರಾಡ್ತಾ ಇಲ್ಲ ಅಂತ. ಅದೇನ್ ಮಾಡುತ್ತೆ, ಎದೊಳ್ಸುತ್ತೆ, ಓಪನ್ ಆಗಪ್ಪ ಅಂತ. ಓಪನ್ ಆಗುತ್ತೆ, ಸ್ವಲ್ಪ ನಮಗೆ ತಿರ್ಗಾ ಕ್ಲೋಸ್ ಆಗುತ್ತೆ. ಇಡೀ ನೈಟ್ ಓಪನ್ ಕ್ಲೋಸ್ ಆಗ್ತಾ ಬ್ರೈನ್ ನಿದ್ದೆ ಮಾಡ್ತಾ ಇಲ್ಲ, ಬೆಳಗ್ಗೆ ಹೊತ್ತು ತೂಕಡಿಸ್ತಾ ಇರ್ತಾರೆ. ಓಕೆ, ವೆನ್ ಎವರ್ ಇಟ್ ಕ್ಲೋಸಸ್, ಆಕ್ಸಿಜನ್ ಸಪ್ಲೈ ಇಲ್ಲ. ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲೂ ಆಕ್ಸಿಜನ್ ಸಪ್ಲೈ ಬರ್ತಾ ಇರಂಗಿಲ್ಲ. ಸೊ ಅಲ್ಲಿ ಆಕ್ಸಿಜನ್ ಸಪ್ಲೈ ಇಲ್ಲ, ದೇ ಆರ್ ಅಂಡರ್ ಸ್ಟ್ರೆಸ್. ಬೆಳಗ್ಗೆ ಹೊತ್ತು 100 ಕೆಲಸ ಮಾಡ್ತಿರ್ಬೇಕಾದ್ರೆ ರಾತ್ರಿ ಹೊತ್ತು 50-60 ಕೆಲಸ ಇಳಿಸಿರುತ್ತೆ. ಬಟ್ ವೆನ್ ದ ಆರ್ಗನ್ಸ್ ಡಸಂಟ್ ಫೈಂಡ್ ಆಕ್ಸಿಜನ್, ಇಲ್ಲ ಅಂದಿದ ತಕ್ಷಣ ಅವು ಶೂಟ್ ಆಗುತ್ತೆ. 150-200 ಕೆಲಸ ಮಾಡ್ತಿರ್ತಾರೆ. ಸೊ ಬೆಳಗ್ಗೆ ಹೊತ್ತು 100 ಮಾಡೋದು, ರಾತ್ರಿ ಹೊತ್ತು 150 ಕೆಲಸ ಮಾಡಿ ತುಂಬಾ ಸೋತೋಗ್ಬಿಡುತ್ತೆ ಅವು. ಸೊ ಹಂಗಿದ್ದಾಗ ಸಡನ್ ಆಗಿ ಅದು ಕೆಲಸ ನಿಲ್ಲಿಸ್ಬಿಡುತ್ತೆ. ಅದು ಎಸ್ಪೆಷಲಿ ನಿದ್ದೆಲ್ಲಿ ಹಾಕ್ತಾ ಇರುತ್ತೆ. ಸೊ ಗೊರಕೆ ಹೊಡಿತಾ ಇರೋರು ನಿದ್ದೆಯಲ್ಲಿ ಸಾವಾಗೋದು ಸಾಧ್ಯತೆ ಜಾಸ್ತಿ ಬಿಕಾಸ್ ಆಫ್ ಸ್ಲೀಪ್ ಅಪ್ನಿಯಾ. ಅಂದ್ರೆ ಮಲಗಿರ್ಬೇಕಾದ್ರೆ ಉಸಿರನ್ನ ನಿಲ್ಲಿಸ್ತಾ ಇರುವಂತ ಕಾರಣದಿಂದ. ಕೆಲವ್ರಿಗೆ ಎಷ್ಟೊಂದ್ಸಲ BP ಕಂಟ್ರೋಲೇ ಬರ್ತಾರಲ್ಲ, ಶುಗರ್ ಕಂಟ್ರೋಲೇ ಬರ್ತಿರಲ್ಲ, ಎಲ್ಲಾ ಮೆಡಿಸಿನ್ಸು ಟ್ರೈ ಮಾಡ್ತಿರ್ತೀವಿ, ಕಿಡ್ನಿ ತೊಂದರೆ ಆಗಿ ಡಯಾಲಿಸಿಸ್ ಕೂಡ ಮಾಡಿಸ್ಕೊಳ್ತಿರ್ತಾರೆ. ಬಟ್ ಬೇಸಿಕ್ ತೊಂದರೆ ಗೊರಕೆಯಲ್ಲಿ ಇರುತ್ತೆ. ಸೊ ನಾವು ಇದನ್ನು ಬಿಟ್ಬಿಟ್ಟು ಬೇರೆ ಎಲ್ಲಾನು ಟ್ರೀಟ್ ಮಾಡ್ತಾ ಇರ್ತೀವಿ. ಸೊ ಅಂಥ ಪೇಷಂಟ್ಸ್ಗಳಲ್ಲಿ ಈ ಗೊರಕೆ ಸಮಸ್ಯೆನ ನಾವು ಟ್ರೀಟ್ ಮಾಡಿದಾಗ ರಿವರ್ಸ್ ಮಾಡ್ದೇನೆ ಇರ್ಬೋದು. ಈಗ ಡಯಾಬಿಟೀಸು, BP ಅಥವಾ ಶುಗರ್ನ ರಿವರ್ಸ್ ಮಾಡ್ದೇನೆ ಇರ್ಬೋದು, ಅಥವಾ ಚೆನ್ನಾಗಿ ಕಂಟ್ರೋಲ್ಗಂತೂ ಖಂಡಿತ ತಗೊಂಡು ಬರ್ಬೋದು. ಸೊ ಗೊರಕೆ ಅನ್ನೋದು ಬಹಳ ಮುಖ್ಯ. ಅದರಿಂದ ತೊಂದರೆ ಆಗ್ತಿದೆ ಅಂತ ತಿಳ್ಕೊಳ್ಳೋದಂತೂ ಖಂಡಿತ ಇಂಪಾರ್ಟೆಂಟ್. ಎಸ್, ಹಾಗಾದ್ರೆ ಬಂದಂತೂ ಸತ್ಯ, ಗೊರಕೆ ಹೊಡಿತಾ ಇದ್ದಾನೆ ಅಂತ ಅಷ್ಟಕ್ಕೆ ನಿಲ್ಲಿಸ್ಬಿಡಿ, ಗೊರಕೆಯಿಂದ ಮತ್ತಷ್ಟು ಸಮಸ್ಯೆಗಳಾಗ್ಬೋದು. ಸೊ ಹಾಗಾಗಿ ಆ ದಿಸಲಿ ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಪರಿಹಾರ ಇದ್ದೇ ಇರುತ್ತೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.